ಸಿಟ್ಟಿನ್ಯಾಗ ಕೋದ ಮೂಗು ಶಾಂತ ಆದ್ಮೇಲೆ ಬಾ ಅಂದ್ರೆ ಬರೋದಿಲ್ಲ. ನನ್ನ ಆತ್ಮೀಯ ಬಂಧುಗಳೇ, ನೀವು ಎಷ್ಟು ಭೂಮಿ ಗಳಿಸಿರ ಅನ್ನೋದು ಮುಖ್ಯ ಅಲ್ಲ, ನೀವು ಎಷ್ಟು ಹಣ ಗಳಿಸಿರ ಅನ್ನೋದು ಮುಖ್ಯ ಅಲ್ಲ, ನೀವು ಎಷ್ಟು ದೊಡ್ಡವರಿದ್ದೀರ ಅನ್ನೋದು ಮುಖ್ಯ ಅಲ್ಲ, ನೀವು MLA ಇದ್ದೀರ ಅನ್ನೋದು ಮುಖ್ಯ ಅಲ್ಲ, ನೀವು MP ಇದ್ದೀರ ಅನ್ನೋದು ಮುಖ್ಯ ಅಲ್ಲ. ನಿಮ್ಮ ತಾಯಿ ತಂದೆನ ಎಷ್ಟು ಮನಸ್ಸು ನೋಡಿ ಹಸಿರಿ, ಅವ್ರ ಮನಸ್ಸಿಗೆ ಯಾವಾಗ ತೃಪ್ತಿ ಪಡಿಸಿರಿ, ಅವ್ರಿಗೆ ಬಾಯಿ ನೋಡಿ ಏನು ಉಣಿಸಿರಿ, ಯಾವಾಗ ಕುಣುಕುಲು ನಗ್ತಾರೋ ಅವರಂತ ಪುಣ್ಯ ಈ ಭೂಮಿ ತಲೆ ಮೇಲೆ ಯಾರ್ಯಾರು ಇಲ್ಲ. ಮಾಡ್ತಿದ್ಲು. ಹೌದು, ಜಗತ್ತಿನಲ್ಲಿ ಭೂಲೋಕದಿಂದ ಕೈಲಾಸದವರೆಗೆ, ಕೈಲಾಸದಿಂದ ಬ್ರಹ್ಮಲೋಕದವರೆಗೆ, ಬ್ರಹ್ಮಲೋಕದಿಂದ ವೈಕುಂಠದವರೆಗೆ ಸುದ್ದಿ ಆಯ್ತು. ಏನಂತ್ರಿಪ್ಪ ಅದು? ಅನಸೂಯ ದೇವಿ ಮಾನ ಪತಿವ್ರತ ಹೆಣ್ಣ ಮಗಳು, ಗಂಡನ ಆಜ್ಞೆಯನ್ನ ಮೀರಲಾರದವರು. ಈ ಮಾತ ನಾರದ ಮುನಿಗಳ ಕಿವಿಗೆ ಬಿತ್ತು. ಸಂಚಾರ ಮಾಡುತ್ತಾ ಕೈಲಾಸ ನಗರಕ್ಕೆ ಬಂದ. ಹೌದಲ್ರಿಪ್ಪ, ಹೌದು. ಬ್ರಹ್ಮ ವಿಷ್ಣು ಮಹೇಶ್ವರ ಜಗತ್ತ ಸಂಚಾರಕ್ಕೆ ಹೋಗಿದ್ರು. ಲಕ್ಷ್ಮೀ ಸರಸ್ವತಿ ಪಾರ್ವತಿ ಕೈಲಾಸದಲ್ಲಿ ಮಾತಾಡುತ್ತ ಕೂತಿದ್ರು. ಅವಾಗ ನಾರದ ಮುನಿಗಳ ಆಗಮನ ಆಯ್ತು. ಹೌದ್ರಿಪ್ಪ. ನಾರದ ಮುನಿಗಳಿಗೆ ವಂದನೆಗಳು ಅಂತ ನಮಸ್ಕಾರ ಮಾಡಿದ್ರು. ಅವಾಗ ನಾರದ ಮುನಿಗಳಿಗೆ ಕೇಳ್ತಾರ ಲಕ್ಷ್ಮೀ ಸರಸ್ವತಿ ಪಾರ್ವತಿ, ನಾರದ ಮುನಿಗಳೇ, ಯಾವ್ಯಾವ ದೇಶವನ್ನ ಸಂಚರಿಸಿ ಯಾವ್ಯಾವ ನಾಡಿನ ಸಂಚಾರ ಹೆಂಗ ಮಾಡ್ರಿಪ್ಪ, ಶುಭ ಸಮಾಚಾರವನ್ನು ನಮ್ಮ ಮುಂದೆ ಹೇಳ್ರಿ ತಂದಾಗ ನಾರದ ಮುನಿಗಳು ಹೇಳ್ತಾರ, ತಾಯಂದ್ರೆ ಎಲ್ಲಾ ಲೋಕದಲ್ಲಿ ಎಲ್ಲಾ ಶುಭ ಸಮಾಚಾರಗಳದಾವ, ಆದ್ರ ಭೂಲೋಕದಲ್ಲಿ ಎಷ್ಟು ಮಾತು ಹೇಳಿ ನಿಂತು ಬಿಟ್ಟ. ಅವಾಗ ನಾರದ ಮುನಿಗಳಿಗೆ ಕೇಳ್ತಾರ ಲಕ್ಷ್ಮೀ ಸರಸ್ವತಿ ಪಾರ್ವತಿ, ಏನಂತ ಕೇಳ್ತಾರಪ್ಪ? ಆದರೆ ಭೂಲೋಕದಲ್ಲಿ ಅಂತೇಳಿ ಯಾಕೆ ನೀವು ಮಾತು ಸ್ಟಾಪ್ ಬಿಟ್ರಿ? ಅಲ್ಲಿ ಏನಾಗ್ಯದ ಭೂಲೋಕದಾಗ ತಂದಾಗ ನಾ ಹೇಳಬಾರ್ದು, ಅದನ್ನ ನೀವು ಕೇಳಬಾರದು ಅಂತಂದು ನಾರದ ಮುನಿಗಳಿಗಿಟ್ಟು ಮಾತ ಅಂದ ಟೈಮ್ದಾಗ 3 ಮಂದಿ ತಾಯಂದಿರಂದ್ರು, ಯಾವಾಗ ನೀ ಹೇಳಬಾರ್ದತ್ತ ನಿನ್ನ ಬಾಯಿಲಿ ಬರಾಯ್ತೈತಿ ಅಂದ್ರ ಅದನ್ನ ನಾವು ಕೇಳಲಾರ್ದು ಬಿಡಂಗಿಲ್ಲ ಅಂದ್ರು. ನಾನು ಅವಾಗ ನಾರದ ಮುನಿಗಳು, ತಾಯಂದ್ರೆ ನೀವು ಕೇಳಬೇಕಂತ ಅಪೇಕ್ಷೆ ಐತೆ ಅಂದ್ರೆ ನಾ ಹೇಳ್ತೀನಿ ಕೇಳ್ರಿ ಅಂದ. ಏನ್ ಹೇಳುವ ತಂದಾಗ ತಾಯಿ ಭೂಲೋಕದಲ್ಲಿ ಅತ್ರಿ ಋಷಿಯ ಮಡದಿ ಅನಸೂಯ ದೇವಿ ಮಾನ ಪತಿವ್ರತ. ಆ ತಾಯಿಯಲ್ಲಿ ಎಂತ ಪತಿವ್ರತ ಅದ ಅಂತಂದ್ರ ಆ ತಾಯಿ ಏನ್ ಹೇಳ್ತಾವ ಅಂತಂದ್ರ, ಈ ಜಗತ್ತಿನಲ್ಲಿ ನಾನೇ ಪತಿವ್ರತ, ಲಕ್ಷ್ಮೀ ಸರಸ್ವತಿ ಪಾರ್ವತಿ ನನ್ನ ಕಾಲ ಕೆಳಗಿನವರು, ನನಗಿಂತ ದೊಡ್ಡವರಲ್ಲ ಅನ್ನುವಂತ ಮಾತು ಮಾತಾಡ್ಯಾವ. ನೋಡ್ರಿ ಹೆಂಗ ಬೆಂಕಿ ಹಚ್ತಾನ ನಾರದ. ಆ ಟೈಮದೊಳಗ ಲಕ್ಷ್ಮೀ ಸರಸ್ವತಿ ಪಾರ್ವತಿಗೆ ಪಾದದಿಂದ ನೆತ್ತಿವರೆಗೆ ಬೆಂಕಿ ಹತ್ತಿದಂಗಾಯ್ತು. ಎಟ್ಟ ಮಾತ ಕೇಳಿದವರ ನಾರದ ಮುನಿಗಳಿಗೆ ನಮಸ್ಕಾರ ಮಾಡಿದ್ರು. ನಾರದ ಮುನಿ ಉರಿ ಹಚ್ಚಿ ಹೋಗಿಬಿಟ್ಟ. ಲಕ್ಷ್ಮೀ ಸರಸ್ವತಿ ಪಾರ್ವತಿ ತಲೆ ಕಟ್ಟಿ ಮಕ್ಕೊಂಡ್ರು. ಮನ್ಯಾಗ 10 ಮನಿಗೆ ಬಂದ್ರು ಮಾಲಕರ. ಏನಾಗ್ಯದ ನಿಮ್ಗೆ ಹೇಳ್ರಿ ಅಂದ್ರು. ಹೌದು, ಮಾತಿಲ್ಲ, ಕತ್ತಿ ಇಲ್ಲ, ಏನೇನು ಇಲ್ಲ, ಸುಮ್ ಮಕ್ಕೊಂಡ್ಬಿಟ್ರು. ಏನಾಗ್ಯದ ಹೇಳ್ರಿ. ಇಲ್ಲ ನಮಗ ತಲೆ ನೋಸಾಕತ್ತದ, ಎಲ್ಲೂ ಒಟ್ಟು ತ್ರಾಣ ಇಲ್ಲ ಅಂದಾಗ, ಇಲ್ಲ ಏನಾಗ್ಯದ ಹೇಳ್ರಿ, ನಮ್ಮ ಮಾತು ನಡೆಸ್ಕೊಡ್ತೀನಿ ಅಂತ ಕೈಯಾಕ ವಚನ ಕೊಡ್ರಿ ಅಂದ್ರು. ಮತ್ತ ಚಂಚನಾಗಿ ಇವ್ರು ಗೌಡ್ರಾಗಿ, ಹಳಬ್ರಾಗಿ, ಕುಲಕರ್ಣರಾಗಿ, DC ಆಗಿ, SP ಆಗಿ ಯಾರ್ಯಾರ ಮ್ಯಾಗೋ ಎಷ್ಟೋ ರಾಜಕೀಯ ಮಾಡಿ ಬಂದಿರ್ತಾರ. ಕರೆ 10 ಮನಿಗೆ ಬಂದ್ರಂದ್ರ ಆಟೋ ಕೈಯಾಗ ಒಟ್ಟ ಈ ಲೈಸೆನ್ಸ್ ಕಾಗದ ಪತ್ರ ಸರಿ ಇರ್ಲಿಲ್ಲ ಅಂದ್ರೆ ಗಾಡಿ ಸೀಸ ಮಾಡ್ತಾರ್ರಿ. ನಿಮ್ಮನ್ನ ಬಿಟ್ಟು ಏನೈತಿ, ನಿಮ್ಮನ್ನ ಬಿಟ್ಟು ಏನೈತಿ, ನೀವೇನ್ ಹೇಳ್ತೀರಿ ಹೇಳ್ರಿ ಅಂತ ವಚನ ಕೊಟ್ರು. ಹೌದು, ಭೂಲೋಕದಾಗ ಅತ್ರಿ ಋಷಿ ಮಡದಿ ಅನಸೂಯ ದೇವಿಗೆ ಗರ್ವ ಬಂದದ. ಲಕ್ಷ್ಮೀ ಸರಸ್ವತಿ ಪಾರ್ವತಿನ ನಾಳಾಗಿ ನನ್ನ ಮನಿ ಕಸ ಹುಡುಗ್ಬೇಕಂದಾರತ್ತ. ಆ ಅನಸೂಯ ದೇವಿ ತಪ್ಪ ನೀವು ಹಾನಿ ಮಾಡಿ ಬರ್ಬೇಕು ಅಂದ್ರು.
ತಮ್ಮ ಅಲ್ಲಿ ಹಿಂದೆ ಯಾರೋ ತಮ್ಮ ಮಾತಾಡ್ಬೇಡ್ರಿ. ಎಷ್ಟು ಮಾತು ಕೇಳಿ ಬ್ರಹ್ಮ ವಿಷ್ಣು ಮಹೇಶ್ವರ ಅಂದ್ರು. ಹಾ ಈ ಮಾತು ಮುಂದ ದಾರಿ ತಪ್ಪಬಹುದು, ವಿಚಾರ ಮಾಡ್ರಿ ಅಂದ್ರು. ಹೌದಲ್ರಿಪ್ಪ ಹೌದು. ಮುಂದಿನ ಮಾತು ಮುಂದ ಈಗ ಸದ್ಯ ಇದು ಆಗ್ಲಿ ಅಂದ್ರು. ಆಗ್ಲಿ ಅಂದ್ರು. ಆಯ್ತ ತಿಳ್ಕೊಂಡು ಹೆಂಡ್ರಿಗೆ ಮಾತು ಕೊಟ್ಟರು, ವಚನ ಕೊಟ್ಟಿದ್ರು. ಹಾ ಹಾ ಬ್ರಹ್ಮ ವಿಷ್ಣು ಮಹೇಶ್ವರ. ಹಾ ಬ್ರಹ್ಮ ಲೋಕ ಬ್ರಹ್ಮ ಬಿಟ್ಟ, ವೈಕುಂಠ ವಿಷ್ಣು ಬಿಟ್ಟ, ಕೈಲಾಸ ಪರಮಾತ್ಮ ಬಿಟ್ಟ, ಹಾ ದೇವರ ಹೊತ್ತ ಕೈಲಾಸವನ್ನು ಬಿಟ್ಟು ದರಿಗೆ ಹೋದ್ರು. ಹಾ 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 ದೇವರು ಬಂದು ದೇವ್ರು ಬಂದ್ರಪ್ಪ ತಳಗ. ದೇವ್ರು ಹೊರದು ಹಾ ಲಕ್ಷದಾಗಿಲ್ರಿ. ದೇವರ ಕರ್ಕೊಳ್ಳುವಂತ ಒಂದು ಕಾಲುಗುಣ ಇಲ್ಲಿ ನಡೆದದ. ಆ ವಿಷಯ ಇದು ಹೇಳ್ಬೇಕಾಗ್ಯದ. ಹಾ ಹಾ 3 ಮಂದಿ ದೇವತೆಗಳ ಭೂಲೋಕದೊಳಗ ಬಂದ್ರು. ಹಾ ಅತ್ರಿ ಋಷಿ ಮಡದಿ ಅನಸೂಯ ದೇವಿ ಮನೆ ಮುಂದೆ ನಿಂತ ಭೌತಿ ಭಿಕ್ಷಾಂ ದೇಹಿ ಅಂದ್ರು. ಹಾ 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 ಅವಾಗ ಅನಸೂಯ ದೇವಿ ಹಾ ಮರ್ತುಂಬ ಜ್ವಾಳ ತಗೊಂಡ ನೀಡಾಕ ಬಂದ್ಲು. ಹಾ ತಾಯಿ ಇಂಥ ಭಿಕ್ಷಾ ನಾವು ಅಲ್ಲಿ ಹಾ ಜ್ವಾಳ ತಗೊಂಡು ಹೋಗಿ ಮನ್ಯಾಗಿಟ್ಟು ಹಾ ಮರ್ತುಂಬ ಮುತ್ತು ತಗೊಂಡ ನೀಡಾಕ ಬಂದ ತಾಯಿ ಇಂಥ ಭಿಕ್ಷಾ ನಾವು ಅಲ್ಲಿ. ಎಂತ ಭಿಕ್ಷಾನ ನಾವಲ್ಲಿ. ಅವಾಗ ಅನಸೂಯ ದೇವಿ ಕೇಳ್ತಾಳ, ಹಾ ಯಪ್ಪ ತಮಗೆ ಎಂತ ಭಿಕ್ಷಾ ಬೇಕಾದನಾದ್ರೂ ಹೇಳ್ರಿ ತಂದಾಗ ತಾಯಿ ಹಾ ನಮಗ್ ಹಸು ಆಗ್ಯದ, ಹಾ ಈಗಿಂದೀಗ ನಮಗ್ ಊಟಕ್ಕೆ ನೀಡ್ಬೇಕ ತಾಯಿ, ಹೊಟ್ಟೆ ತುಂಬಿಸ್ಬೇಕು ಅಂದಾಗ ಹಾ ಹಾ ಹಸ್ದೇನಂದ್ರೆ ಕಿವಿಲಿ ಕೇಳಬಾರ್ದು, ಕೈಕಾಲು ಮುಖ ತಕ್ಕೊಂಡು ಒಳಗೆ ಬರ್ರಿ, ಹಾ ನಿಮಗ್ ಊಟಕ್ಕೆ ನೀಡ್ತೀನಿ ಅಂತ ಅನಸೂಯ ದೇವಿ ಅಂದ್ಲು. ಹೌದು. ತಾಯಿ ಅಂತ ಊಟ ನಾವು ಮಾಡುದಿಲ್ಲ, ಹಾ ನೀ ಹುಟ್ಟ ದಿಗಂಬರ ಆಗಿ ನಿನ್ನ ಎದೆ ಹಾಲು ನಮಗೆ ಕುಡಿಸ್ಬೇಕು, ಮಲಿ ಕುಡಿದು ನಾವು ಸಮಾಧಾನ ಆಗ್ಬೇಕು ಅಂದ್ರು. ನೋಡಿ ಎಂತ ಪರೀಕ್ಷೆ ದೇವರ. ಅವಾಗ ಅನಸೂಯ ದೇವಿ ಹೇಳ್ತಾಳ, ಇದೇನು ಇವ ಮಾತಾಡ್ಬೇಡ್ರಿ, ಹಾ ಇದೇನು ನನ್ನ ಪತಿ ವರ್ತದಲ್ಲಿ ವರಿ ಹಚ್ಚುವಂತ ಕಾಲ ಬಂದದ. ಬಂದದ. ಎಲ್ಲಿ ಧರ್ಮ ಇರ್ತದೋ ಅಲ್ಲಿ ಕರ್ಮ ಅನ್ನುವಂತದ ಕಾಡ್ತದ್ರಿಪ್ಪ. ತಾಕಲ್ ಹೊಡಿತಿರ್ತದ. ಹಾ ಇರ್ಲಿ ಆ ನನ್ನ ಪತಿ ದಯಾ ಇರ್ಲಿ ತಿಳ್ಕೊಂಡ ಆಯ್ತಪ್ಪ ಬರಿ ಒಳಗಂದ್ಲು. ಹಾ ಹಾ ಕೈಕಾಲು ಮುಖ ತಕೊಂಡು ಒಳಗ್ ಬಂದ್ರು. ಹೌದು. ಕಂಬಳಿ ಹಾಸಿದ್ಲು, ಕುಣಿಸಿದ್ಲು. ಹಾ ಮನಿ ಒಳಗ ಪತಿ ಇದ್ದ ಪತಿ ಪಾದವನ್ನ ಪೂಜೆ ಮಾಡಿ ಹಾ ಪನ್ನೀರವನ್ನ ತಂದು ಇವರ ಮ್ಯಾಲ ಗೊಜ್ಜದು. ಹಾ ಇವ್ರ ಮ್ಯಾಲ ಏನು ಪತಿ ಪಾದ ತೊಳಂತ ಪಾದೋದಕವನ್ನ ಏನು ಗೊಜ್ಜದ್ಲು. ಹಾ ಬ್ರಹ್ಮ ವಿಷ್ಣು ಮಹೇಶ್ವರ ಹಾ 6 ತಿಂಗಳ ಕೂಸುಗಳಾದ್ರ ತಾಯಿ. ಹಾ 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 6 ತಿಂಗಳ ಕೂಸಾಗಿ ಕಂಬಳ್ಯಾಗ ಆಡಕತ್ರು. ತಾಯಿ ಹಾ ತಾ ತೊಟ್ಟಿರ್ತಕ್ಕಂತ ಎಲ್ಲ ಅರಿವಿಯನ್ನ ಕಳೆದ ಹಾ ದಿಗಂಬರವಾಗಿ 3 ಕೂಸುಗಳಿಗೆ ಎದಿ ಹಚ್ಚಿ ಹಾಲು ಕುಡಿಸಿ ಹಾ ತೊಟ್ಟಲದೊಳಗೆ ಹಾಕಿದ್ಲು. ಹೌದಲ್ರಿಪ್ಪ ಹೌದು. ತೊಟ್ಟಲದೊಳಗೆ ಹಾಕಿದ್ಲು. 3 ಕೂಸು ಕೈಕಾಲು ಬಿಚ್ಚಿ ತೊಟ್ಟಲ್ದಾಗ ಆಡಾಕತ್ತು. ಎಷ್ಟೋ ದಿವಸ ಸಾಗಿ ನಡೀತು. ಹಾ ಕೈಲಾಸ ಹಾಳು ಬಿತ್ತ ಬ್ರಹ್ಮಲೋಕ ಬನ ಬನ ಅಂತ ವೈಕುಂಠ ಹಾ ಮಾಲಕರು ಇಲ್ದಂಗ ಆಯ್ತು. ಹೌದಲ್ರಿಪ್ಪ. ಅವಾಗ ಲಕ್ಷ್ಮೀ ಸರಸ್ವತಿ ಪಾರ್ವತಿಗೆ ಅರುಂಟಾಯ್ತು. ನಮ್ಮ ಗಂಡುಗಳು ಹೋಗಿ ಎಷ್ಟೋ ದಿನ ಆಯ್ತು, ಇನ್ನ ಯಾಕೆ ಬರ್ಬಾರ್ದು, ನಡಿ ಹೋಗೋಣ ಅಂತೇಳಿ ಬಂದ್ರು 3 ಮಂದಿ. ಹಾ 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 ಮಾಡ್ರಿ ಕಾರ್ಬಾರ್ ಯಾರು ಹೇಳ್ತಾರ. ಹಾ ಹಾ 3 ಮಂದಿ ಬಂದ್ರು. ಅಂಗಳಾಗ ನಿತ್ರು. ಹಾ ಹಾ ನಿಂದ್ರು ಗುಡ್ದ ಅನಸೂಯ ದೇವಿ ಕೇಳಿದ್ರೆ, ವಾ ವಾ ನಮ್ಮ ಗಂಡುಗಳು ಬಂದು ಎಷ್ಟೋ ದಿವಸ ಆತು, ಕಳಿಸ್ಕೊಡುವ. ಹಾ ಯವ್ವ ಒಳಗ ಅದಾರು, ಮತ್ತ ನೀವು ಹುಡುಕ್ಯಾಡ್ಕೊಂಡ ನಿಮ್ ಗಂಡುಗಳನ್ನು ಕರ್ಕೊಂಡು ಹೋಗ್ರಿ ಅಂದ್ರು. ನಿಮ್ಮ ಗಂಡುಗಳು ಇವಾಗ ಗುರ್ತಾಳೆ ಕರ್ಕೊಂಡು ಹೋರಿ. ಲಕ್ಷ್ಮೀ ಸರಸ್ವತಿ ಪಾರ್ವತಿ ಒಳಗ್ ಹೋಗಿ ನೋಡ್ತಾರ. ಒಂದ ತೊಟ್ಟಲದಾಗ 3 ಕೂಸು ಕೈಕಾಲು ಬಿಚ್ಚಿ ಆಡ್ತಾವ. ಒಂದ್ರ ಬಾಯಾಗ ಒಂದು ಬಿಚ್ಚಿ ಬಿದ್ದಾಗ 3 ಕೂಸು ಒಂದೇ ಸೇಮದಾವ. ಹಾ ಹಾ 3 ಮಂದಿ ಹೆಣ್ಮಕ್ಳು ನಿಂತು ನೋಡ್ತಾವ. ನನ್ನ ಗಂಡ ಯಾರು, ನಿನ್ನ ಗಂಡ ಯಾರು ಗುರ್ತಿ ಹತ್ತುವ. ಇನ್ನೇನು ಮಾಡ್ಬೇಕಂತ ತಿಳ್ಕೊಂಡು ದಿಂಗ ಹೊರದು ಬಂದು ಹೊರಗೆ ನಿತ್ತ. ಅನಸೂಯ ದೇವಿ ಕರೀತಾರೆ, ಯವ್ವ ತಾಯಿ ತಾಯಿ ಬಾಯಿಲಿ ಬಾಯಿ ನಿಂದು. ಹಾ ಹಾ ಯವ್ವ ಯಾಕೆ ಕರೆದೆ? ಹಾ ನಮ್ಮ ಗಂಡುಗಳು ಗುರುತು ನಮಗೆ ಸಿಗದಂಗ ಆಗ್ಯದ, ಹಾ ನನಗೆ ಗುರುತು ಹಿಡಿದು ಕೊಡು. ಯವ್ವ ನಾಟ ದೊಡ್ಡಕ್ಕೆಲ್ಲ ಅಲ್ಲ ನಾನ್ ನರಮಾನವು. ಹೌದು. ನೀವು ಸಾಕ್ಷಾತ್ ಕೈಲಾಸದ ಒಡೆಯನ ಪತ್ನಿ ಪಾರ್ವತಿ, ಹಾ ಬ್ರಹ್ಮಲೋಕದ ಒಡತಿ ಸರಸ್ವತಿ, ಸರಸ್ವತಿ, ವೈಕುಂಠನಾಥನ ಪತಿ ಲಕ್ಷ್ಮೀ. ಯವ್ವ ನಿಮ್ಮಟ್ಟು ದೊಡ್ಡವನ ಅಲ್ಲ, ನಾನು ನರಮಾನವು. ಹೌದು. ನಿಮ್ಮ ದೇವರ ನೀವು ಗುರ್ತಾ ಹಿಡ್ಕೊಂಡು ಹೋಗ್ರಿ ಅಂದಾಗ ತಾಯಿ ನಾರದನ ಮಾತು ಕೇಳಿ ನಾವು ತಪ್ಪು ಮಾಡಿವಿ, ನನ್ನಿಂದ ಸರ್ವತಾ ತಪ್ಪಾಗ್ಯದ, ತಪ್ಪಾಗ್ಯದ, ನಮ್ಮ ಪತಿಗಳನ್ನ ಗುರುತು ಹಿಡಿದು ಕೊಡುವ ತಂದಾಗ ಹಾ ಅನಸೂಯ ದೇವಿ ಪತಿ ಪಾದ ತೋದ ಪಾದೋದಕ ತಂದು ತೊಟ್ಟಲದಾಗಿನ ಕೂಸಿಗೆ ಗೊಜ್ಜದಾಗ ಹಾ ಅವಾಗ ಇದ್ದ ಬ್ರಹ್ಮ ವಿಷ್ಣು
ಪಾರ್ವತಿ ಅಂದ್ರು ಹಾ. ಎಷ್ಟೋ ದಿವಸ ನಮ್ಮ ದೇವರು ಹೋಗಿದ್ದ ಇವತ್ತು ದೇವ್ರು ಬಂದ್ರು ದೇವ್ರು ಬಂದ್ರು ತಿಳ್ಕೊಂಡು ಹಾ. ದೇವರ ಕರ್ಕೊಳ್ಳುವಂತ ಇದು ಒಂದು ಮಾಯವ ಹುಣ್ಣಿಮೆ ಪರಿಪಾಠ ಹಾ. ಇನ್ನೂವರೆಗೆ ಆದ್ರೆ ಈ ಭೂಮಿ ತಲೆ ಮೇಲೆ ಉಳಿತು ಉಳ್ದತ್ತಲ್ರಿಪ್ಪ ಉಳಿತು. ಅವಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಅಂದ್ರು ತಾಯಿ ಅನಸೂಯ ಅನಸೂಯ ನಮ್ಮ ಪತ್ನಿಯರ ಮಾತನ್ನ ಕೇಳಿ ಈ ಭೂಲೋಕದಾಗ ಬಂದ ನಿನ್ನ ಪತಿವ್ರತ ಹಾನಿ ಮಾಡ್ಬೇಕಂದಿವಿ. ಹಾ. ಆದ್ರೆ ನಿನ್ನ ಪತಿವ್ರತ ಪ್ರಭಾವ ನಿನ್ನ ಭಕ್ತಿ ನಿಷ್ಠೆ ಅದು ಫಲಿಸ್ತ ತಾಯಿ. ಸೂರ್ಯ ಚಂದ್ರ ಇರುವವರೆಗೆ ನೆಲವನ್ನ ಗಂಗೆ ಹರಿವರೆಗೆ ಪಾರೊಂದು ಪೋಡಿ ಇರುವವರೆಗೆ ಏನಾದ್ರೂ ಒಂದು ವರ ಕೇಳ ತಾಯಿ ಅಂದ್ರು. ಅವಾಗ ಅನಸೂಯ ದೇವಿ ತಾಳ ಭೂಮಿ ಬ್ಯಾಡ, ಸೀಮಿ ಬ್ಯಾಡ, ರೊಕ್ಕ ಬ್ಯಾಡ, ರೂಪಾಯಿ ಬ್ಯಾಡ, ಬೆಳ್ಳಿ ಬ್ಯಾಡ, ಬಂಗಾರ ಬ್ಯಾಡ, ನನಗೇನೇನು ಬ್ಯಾಡ. ನನ್ನ ಪತಿವ್ರತ ಪ್ರಭಾವ ಭಕ್ತಿ ಪರೀಕ್ಷೆ ಮಾಡಾಕ ನೀವೇನು ಬಂದಿರಲ್ಲ. ನೀವು 3 ಮಂದಿ ಏಕಕಾಲಕ್ಕೆ ಒಂದೇ ಗರ್ಭದೊಳಗೆ ನನ್ನ ಮಕ್ಕಳಾಗಿ ಹುಟ್ಟಿ ಬರ್ರಿ ಅಂತ ವರ ಕೇಳಿದ್ರು. ಅವಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಆಯ್ತು ತಾಯಿ ನಿನ್ನ ಆಜ್ಞೆ ಪ್ರಕಾರ ಆಗ್ಲಿ ತಿಳ್ಕೊಂಡು 3 ತಲೆ ಒಂದೇ ದಳ ದತ್ತಾತ್ರೇಯ ಹುಟ್ಟಿ ಬಂದ್ರೆ ಅನಸೂಯ ದೇವಿ ಹುಟ್ಟಿದೆ. ಇದು ಕೊಟ್ಟಂತ ಮಾತು ನನ್ನ ತಾಯಿ ಎಂದರೆ ಒಂದೇ ಒಂದು ಮಾತು ಹೇಳ್ತೀನಿ ನಿಮ್ಗ. ಈ ಭೂಮಿ ತಲೆ ಮೇಲೆ ನಮಗೂ ತಾಯಿ ತಂದೆ ಹಡದಾರ, ನಮಗೂ ತಾಯಿ ತಂದೆ ಹಡದಾರ, ನಿಮ್ಮೆಲ್ಲರಿಗೂ ತಾಯಿ ತಂದೆ ಹಡದಾರ. ಭೂಮಿ ತಲೆ ಮ್ಯಾಲ ಕಷ್ಟ ಅನ್ನುವಂತದ್ ಯಾರಿಗಾರ ಇದ್ರ ಅದು ತಾಯಿ ತಂದೆ. ಹೆಂಗ್ರಿಪ್ಪ ಅದು ಹೆಂಗ ಅಂತ ಕೇಳಿದ್ರ ಹೆಂಗ್ರಿಪ್ಪ ಅದು ಹುಟ್ಟಿದ ತಕ್ಷಣ ಲಗ್ನ ಆದ ಮೇಲತ್ತ ಹೆಂಡತಿನ ಸಲುವ ಚಿಂತೆ, ಗಂಡ ಹೆಂಡತಿ ಏಕಾಂತ ಆದ ಮೇಲತ್ತ ಮಕ್ಕಳ ಹಡಿಯುವ ಚಿಂತೆ, ಮಕ್ಕಳ ಹಾಡಿ ಚಿಂತ್ರಿಪ್ಪ ಮಕ್ಕಳ ಹಾಡದ ಮೇಲತ್ತ ಅವತರ ಸಂಸ್ಕಾರ ಮಾಡುವಂತ ಚಿಂತೆ, ಸಾಲಿ ಕಲ್ಸು ಚಿಂತಿ, ಮುಂದೆ ದೊಡ್ಡವರಾದ ಮೇಲತ್ತ ಲಗ್ನ ಮಾಡುವಂತ ಚಿಂತೆ. ಹೌದು ಹೆಣಸಿಗೋರ್ಲೆ ಹಿಂಗ ಹಲವು ಚಿಂತೆಗಳಲ್ಲಿ ತಾಯಿ ತಂದೆಗೆ ಎಂತ ಕಾಲ ಬರ್ತದ ಅನ್ನುವಂತ ಒಂದು ಕಥಾವಾಗಿ ಹೇಳ್ತೀನಿ ತಮ್ಮ ಮುಂದ. ಇದು ಕೊನೆಗೆ ಯಾವ ಊರಾಗ ಆಗ್ಯದ, ಯಾವ ತಾಲೂಕು, ಯಾವ ಜಿಲ್ಲಾನು ನಿಮಗೆ ಹೇಳ್ತೀನಿ ನಾನು. ತಾಯಿ ತಂದೆಗೆ 24 ಅಣ್ಣ ಮಾತಾಡಬೇಡ. ತಾಯಿ ತಂದೆಗೆ 24 ವರ್ಷ ಮಕ್ಕಳಾಗಿದ್ದಿಲ್ಲ. 12 ದೇವರಿಗೆ ಹರಕೆ ಹೊತ್ತರು ಸುಣ್ಣ ಹಚ್ಚಿದ ಕಲ್ಲು ಬಿಡ್ಲಿಲ್ಲ. ಅಂತೂ ಇಂತೂ ಏನೋ ಎಲ್ಲಮ್ಮನಂತ ಒಂದು ದೇವರ ಆಶೀರ್ವಾದ ಅವ್ರಿಗೆ ಆಯ್ತು. ಯಾವ ದೇವರು ಕಣ್ಣು ತೆಗದ ತಾಯಿಗೆ ಮುಟ್ಟ ಗಟ್ಟಿಯಾಗಿ 3 ತಿಂಗಳು ಬಸವಂತೆ ಆದ್ಲು. 9 ತಿಂಗಳ 9 ದಿವಸಕ್ಕೆ ಗಂಡು ಮಗುವಿಗೆ ಜನ್ಮ ಕೊಟ್ಟು ಹೊಟ್ಟ ಮೇಲತ್ತ 24 ವರ್ಷ ಮೇಲತ್ತ ಒಬ್ಬ ಮಗ ಹುಟ್ಟ್ಯಾನಂದ್ರ ತಾಯಿ ತಂದಿಗೆ ಅಟ್ಟ ಆನಂದ ಆಗ್ಬಾರ್ದೇವ, ತಾಯಿ ತಂದಿಗೆ ಅಟ್ಟ ಆನಂದ ಆಗ್ಬಾರ್ದು. ಮುಗಲ್ ಮೂರೇಗೆ ಏನಂದಂಗ ಆಯ್ತು ಅವ್ರಿಗೆ, ಮುಗಲ್ ಮೂರೇಗೆ ಏನಂದಂಗ ಆಯ್ತು. 24 ವರ್ಷದ ಮೇಲೆ ನಮಗ್ ಮಗ ಹುಟ್ಟ್ಯಾನ, ದೇವರೇ ಬಂದಾನ ತಿಳ್ಕೊಂಡು ಅರ್ಲಿಲಿ ಹಾಲು ಹಾಕಿ ಬೆರಳಿಲಿ ಬೆನ್ನಿ ತಿನ್ನಿಸಿ ನೆತ್ತಿಗೆ ಎಣ್ಣೆ ಉಣಿಸಿ ಹಾಸಿಗೆಯಾಗ ಹೆಸ್ಗಿ ಮಾಡಿದ್ರು. ಏಸಲಾರದೆ ತಾಯಿ ಹಂಗ ಹೆಚ್ಚು ಬಲ್ಲು. ಬಟ್ಟಿದ್ದಂತ ಖುಷಿನ ಬೆಟ್ಟ ಮಾಡಿ ಬೆಳೆಸಿದ್ರು. 6 ವರ್ಷದ ಬಾಲಕಾದ ನಮ್ಮ ಮಗ ಅಂಗಳಾಗ ಅಡ್ಡಾಡಿದ್ರ ಅಂಗಾಲಿಗೆ ಮಣ್ಣು ಹತ್ತೈತಿ ಅಂತ ತಗೊಂಡು ತಿರುಗಾಡ ಅವರು. ತಾಯಿ ಅಡಿಗೆ ಮಾಡುವಾಗ ತಂದೆ ಎತ್ಕೊಳ್ಳಾಮ, ತಂದೆ ಹೊಲದ ಕೆಲಸ ಮಾಡುವಾಗ ತಾಯಿ ಎತ್ಕೊಳ್ಳೋಕೆ ಹಿಂಗ ಸಂಸಾರ ಮಾಡಿದ್ರು. ಮಗನ ಜೀವದಕ್ಕಿಂತ ಜೋಪಾನ ಮಾಡಿದ್ರು. 6 ವರ್ಷದ ಮೇಲ ಕನ್ನಡ ಶಾಲಿ ಮಾಸ್ತರ್ ಬಂದ. ನಿಮ್ಮ ಮಗನ ಕಳಿಸ್ಕೊಡ್ರಿ, ಸಾಲಿ ಕಳಿಸ್ಕೊಡ್ರಿ, ನಿಮ್ಮ ಮಗನಿಗೆ ವಿದ್ಯಾ ಕಲಿಸ್ತೀನಿ ಅಂದಾಗ 24 ವರ್ಷದ ಮೇಲತ್ತ 12 ದೇವರಿಗೆ ಹರಕೆ ಹೊತ್ತ ಒಬ್ಬ ಮಗನ ಆಡದೇವಪ್ಪ. ನಮ್ಮ ಮಗನ 4 ತಾಸು ನೀನು ಸಾಲಿಗೆ ಕಲಿಸಿದ್ರ ಅವನ ಬಿಟ್ಟಿರೋ ಶಕ್ತಿ ನಮ್ಮಲ್ಲಿಲ್ಲ, ನಮ್ಮ ಮಗನ ಸಾಲಿಗೆ ಕಲಿಸಂಗಿಲ್ಲ. ಅವಾಗ ಮಾಸ್ತರ್ ಹೇಳ್ತಾನೆ, ಯವ್ವಾ ನಿಮ್ಗೆ ಅಟ್ಟೆ ಮಗ ಅಲ್ಲ, ವಿದ್ಯೆ ಕಲಿಸು ಗುರುವಿಗೆ ಸಹಿತ ಮಗ ಇದ್ದಂಗ ನಿಮ್ಮ ಮಗನಿಗೆ ಕಣ್ಣಿಟ್ಟು ಜೀವದಕ್ಕಿಂತ ಜೋಪಾನ ಮಾಡಿ ಅವನಿಗೆ ವಿದ್ಯಾ ಕಲಿಸ್ತೀನಿ, ವಾ ಕೊಡ್ರಿ ನಿಮ್ ಮಗನಂದ. ಅಂತೂ ಅಂತೆ ಗಂಡ ಹೆಂಡತಿ ಕೂಡಿ ಏನ್ ಮಾಡಿದ್ರು, ಒಪ್ಕೊಂಡ್ರು ಕೂಡ. ಮುಂದ ಆಗಿನ ಕಾಲದಾಗ ಹೆಂಗಿತ್ತು ಅಂತ ಕೇಳಿದ್ರೆ ಮಾಸ್ತರ್ಗಳು ಮನಿ ತಿರುಗಾಡಿ ಮಕ್ಕಳನ್ನ ಶಾಲೆಗೆ ಕರ್ಕೊಂಡು ಹೋಗ್ತಿದ್ರು ವಿದ್ಯಾ ಕಲಿಸಾಕ. ಹೌದಲ್ರಿಪ್ಪ. ಈಗ ಒಂದ್ ಹಲ್ ಮೇಲೆ ಹೊಡೆದ್ರೆ 2 ಹಲ್ ಹೊರಗಲ್ಲ. ಸಾಲ ಇನ್ನ 25 ವರ್ಷ ಆಗಿಲ್ಲ ಮಗ ತಂದಿದ್ ನೋಡಿ ಹೆಂಗ್ ಹೊಚ್ಕೊಂಡ್ ಗೊತ್ತಾನ. ಎಲ್ಲ ಬುದ್ಧಿ ಐತ್ರಿ. ನಿಂದು ಐತಿ ಮಗನ, ಇದ ಪಾಲದಾಗ ಐತಿ ನಿಂದು. ಇದೆಲ್ಲ ಅವುಗಳಿಗೆ ಮಾಡಿದ ಪಾಪವ ಇದು. ಅವುಗಳಿಗೆ ಮಾಡಿದ ಪಾಪ ಇದು. ಎದ್ದನೆ ಹೇಳ್ಬೇಕು ಅವ ಮಗ. ಹೆಣ್ಮಕ್ಳು ಇಲ್ಲ, ಇವಾಗ ಗಂಡ ಮಕ್ಳಲ್ಲಿ ಒಬ್ಬನೇ ಮಗ ತಾಯಿ ತಂದಿಗೆ 3 ವರ್ಷ ತಾಯಿ ತಂದಿನ ಬ್ಯಾಡ ಹಾಕ್ಯಾನ ಹೆಂಡತಿ ಮಾತು ಕೇಳಿ. ಅದಕ್ಕೆ ಇವನ ಪರಿಸ್ಥಿತಿ ಹಿಂಗಾಗೈತಿ. ತಾಯಿನೂ ದೊಡ್ಡ ಕೆಂದ ನಿಮ್ದು ಬರ್ತೈತಿ. ಯಾಕ ಅಂತ ಕೇಳಿದ್ರ
ಹಾ ಜೀವನದೊಳಗೆ ನಾವು ಯಾರು, ನಾವು ಎಲ್ಲಿಂದ ಬಂದೀವಿ, ನಾವು ಯಾರಿಂದ ಈ ಧರಣಿ ನೋಡಿವಿ, ಹಾ ಹಾ ನಮ್ಮನ್ನ ಯಾರ ದೊಡ್ಡವರು ಮಾಡ್ಯಾರ ಅನ್ನುವಂಥದ್ರು ನಮ್ಮಲ್ಲಿ ಇರ್ತಂದ್ರ ಇಂಥ ಬುದ್ಧಿ ಬರೋದಿಲ್ಲ. ಬರೋದಿಲ್ಲಲ್ರಿಪ್ಪ. ಯಾಕಂದ್ರ ಇದಕ್ಕ ತಿಳಿತಿತ್ತಂದ್ರ ಅಂತದ್ ಮಾಡ್ತಿದ್ದಿಲ್ಲ. ಹಾ ಹಾ ಅಂತ ಸಂಸ್ಕಾರದಾಗ ಬೆಳೀತು. ಹಾ ಯಾವಾಗ ಬಂದ್ ಈ ಕಡೆ ಬಿತ್ತು ನಮ್ಮ ಕಡೆ ಹಲವು ಕಡೆ ಅಲ್ಪ ಹಿಂಗ ನಾವೆಲ್ಲ ಮಾಡುದು ನೋಡುದು ನೋಡಿ ನನ್ ದಾರಿ ತೆಪ್ಪೈತಿಲ್ಲ, ನನ್ ರೂಟ್ ತೆಪ್ಪೈತಿಲ್ಲ, ನನ್ ಗಾಡಿ ಹಾದಿ ಬಿಟ್ಟಿರತಿಲ್ಲ ಅಂದ. ಹಾ ನಾ ಏನಾರು ಮಾಡಿ ನಂದು ಮೆಟ್ಟಿಗೆ ಹಚ್ಚು ಅಂದ. ಅದು ಹೇಗ್ ತವ್ರ ಮನಿಗೆ ಹೋಗಾದ್ರಿ? ಶಾಂತಿ 3 ವರ್ಷ ತವ್ರ ಮನ್ಯಾಗ ಇವ ತಾಯಿ ತಂದಿನ ಬ್ಯಾರೆ ಇಟ್ಟಾನ. ಹಾ ತಾಯಿ ತಂದಿ ಬ್ಯಾರೆ ಆದ್ಮೇಲೆ ಮತ್ತ ಆಕಿ ಮಾಲಕ್ತರಿ ಹಾಕಿರ್ತಾಳ ಆಕಿ ಹಾಳ. ಅಕ್ಕಿ ಹಾಳು. ಇವ್ 2 ತಿಂಗಳು ಇತ್ತ ಹಾಡ್ಕಿಗೆ ಹಿಂದಕ್ಕೆ ತಲುಪದ. ಹ್ಮ್ ಹಿಂಗಾಗೈತಿ ಇವ್ನ ಪರಿಸ್ಥಿತಿ. ವಿಷಯ ಎಲ್ಲಿ ಗೊತ್ತು? ಹಾ ಹಾ ಸಾಲಿ ಹೊಂಟಾಡ್ರಿ. ಸಾಲಿಗೆ ಹೊಂಟ ಮಗ. ಹಾ ಸಾಲಿಗೆ ಹೊಂಟ ಮಗ. ಹಾ ಹಾ ನೋಡ್ರಿ ಹೆಂಗ್ ಬರ್ತದ. ಹಾ ಹರದ ಮಕ್ಕಳ ತಾಯಿ ತಂದಿಗೆ ಏನಾರ ಅಂದ್ರೆ ಎಷ್ಟ ಮನುಷ್ಯಗೂ ಆಗ್ತದ. ಕರೆ ತಾಯಿ ತಂದಿ ಸಿಟ್ಟು ತಿಳ್ಕೊಂಗಿಲ್ಲ ಇವ. ಹಾ ಹಾ ಅಪ್ಪನ ಒಂದು ಬಲಗನ್ ಕುಟ್ಟಿತ್ತೇವ, ಗುಡ್ಡಿನ ಕಿತ್ತು ಹೋಗಿತ್ತು. ಹೌದಲ್ರಿಪ್ಪ. ಗುಡ್ಡಿನ ಕಿತ್ತು ಹೋಗಿತ್ತು, ಎಡಗನ್ ಒಂದೇ ಇತ್ತು. ಹಾ ಮುಂದ ಹೋಗಿ ಶಾಲ್ಯಾಗ ಹೆಸರು ಹಚ್ಚಿದ್ರು. 1ನೇಂತೆ ಪಾಸ್ ಆದ, ಹಾ 2ನೇಂತೆ ಪಾಸ್ ಆದ, 3ನೇಂತೆ ಪಾಸ್ ಆದ, ಹಿಂಗ 6ನೇಂತೆ ಪಾಸ್ ಆದ. 7ನೇಂತೆ ಕನ್ನಡ ಶಾಲೆ ಬಿಟ್ಟ ಹಾ ಹೈಸ್ಕೂಲ್ ಹೋಗುವಂತ ಒಂದು ಪರಿಪಾಠ. ಹೌದು. ಅವಾಗ ಬೀಳ್ಕೊಡುವ ಸಮಾರಂಭ ಮಾಡ್ತಾರಲ್ಲೇವ. ಹಾ ಹಾ ಮತ್ತೆ ಹಾ ಹಾ ಬೀಳ್ಕೊಡುವ ಸಮಾರಂಭ ಅಂತ ಹೇಳಿ ಹಾ ಮಾಡ್ತಾರ. ಅವಾಗ ಮಾಸ್ತರ್ ಹೇಳಿದ್ರು, ನಿಮ್ಮ ತಾಯಿ ತಂದೆ ಕರ್ಕೊಂಡು ಬರ್ರಿ ಫಂಕ್ಷನ್ ಮಾಡೋಣ ಅಂದ್ರು. ಹಾ ಹಾ ಅವಾಗ ಮನ್ಯಾಗ ಬಂದ ಹೋಗಿ ಹೇಳಿವ, ಯವ್ವ ನಾಳೆ ಬೀಳ್ಕೊಡುವ ಸಮಾರಂಭ ಐತಿ, ನಮ್ಮ ಶಾಲ್ಯಾಗ ಫಂಕ್ಷನ್ ಐತಿ, ನೀವು ತಪ್ಪಲಾರ್ದೆ ಬರ್ಬೇಕು ನೋಡ. ಹೌದು. ಅವಾಗ ತಾಯಿ ಹೇಳ್ತಾಳಪ್ಪ, ನಮ್ಮ ಮನ್ಯಾಗ ತೊಳೆದು ಬಳಿದು ಅಡಿಗೆ ಮಾಡೋದು, ದನ ಕರ ಹಿಂಡ್ಕೋದು ಎಲ್ಲ ನಂದು ಗದ್ದ ಬಾಳಪ್ಪ, ಹಾ ನಿಮ್ಮ ಅಪ್ಪನ ಕರ್ಕೊಂಡು ಹೋಗು ಹಾ ಅನ್ನಾನ. ಅವಾಗ ಇವ್ ಮಗ ಆತಾನ. ಹಾ ಒಂದ್ 6 ವರ್ಷ, ಒಂದ್ 7 ವರ್ಷ ಎಟ್ಟೋದು. 13 ವರ್ಷ ರೀ. 13 ವರ್ಷ ನಾವು ಮಗ ಆಗಿದ್ದೇವ. ಹಾ ಆ ವಯಸ್ಸಿನಾಗ ಸಾಲಿ ಹೋಗ್ಯಾನ. 7ನೇಂತೆ ಅಂದ್ರೆ 7 ವರ್ಷ ಸಾಲಿ ಕಲ್ತಾನ. 7 ವರ್ಷ ಆತ್ರಲ್ಲ. ಹಾ 7 ವರ್ಷ ನಾವು ಮಗ ಆಗಿದ್ದ. ಹಾ ಹಾ ನಿಮ್ಮ ಅಪ್ಪನ ಕರ್ಕೊಂಡು ಹೋಗಪ್ಪ ಅಂದಾಗ 13 ವರ್ಷದ ಮಗ ತಾಯಿಗೆ ಹೇಳ್ತಾನೆ, ಯವ್ವ ಬರ್ತಿದ್ದೆ ಅಂದ್ರೆ ನೀ ಬಾ, ನೀನ ಬಾ. ಆ ಕುಡ್ಡು ಮಗ, ಆ ಕುಡ್ಡು ಸುಳಿ ಮಗ ನಮ್ಮ ಸಾಲಿಗೆ ಬರೋದು ಬೇಡ. ಓಹೋ ಅಪ್ಪು. ಹಾ ನೋಡ್ರಿ ಇದು, ಹಾ ಆ ಕುಡ್ಡು ಸುಳಿ ಮಗ ನಮ್ಮ ಸಾಲಿಗೆ ಬರೋದು ಬೇಡ. ಹೌದು. ಯಪ್ಪ ಯಾಕೆ ಓದ್ತಾಳ ತಾಯಿ? ಹಾ ನನ್ನ ಜೊತೆ ಸಾಲಿ ಕಲ್ತಂತ ನನ್ನ ಕ್ಲಾಸ್ಮೇಟ್ಗಳ ಹಾ ಗೌಡ್ರ ಮಕ್ಕಳದಾರ, ಕೋಟ್ಯಾಧೀಶ್ವರನ ಮಕ್ಕಳದಾರ, ಹಾ MLA ಅವ್ರ ಮಕ್ಕಳದಾರ, ಪೊಲೀಸರ ಮಕ್ಕಳದಾರ, PSI ಮಕ್ಕಳದಾರ. ಹೌದು. ನಮ್ಮ ಅಪ್ಪ ಕುಡ್ಡ ಅಂದ್ರೆ ನನ್ನ ನಾಮೇ ಕೆಡ್ತಂತ ಈ ಕುಡ್ಡು ಸುಳಿ ಮಗ ನಾ ಸಾಲಿ ಕಳಿಸ್ಬೇಡ ಮಗ. ಈ ಮಾತ ಪಡಸಾಲ ಕೂತು ತಂದು ಕೇಳಿದ. ಹಾ ಕಣ್ಣ ನೀರ್ ದಾಳ್ 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 ಹರಿತಿದ್ದು. ಹಾ ಖರೆ ತನ್ನ ಮಗನೇ ಅಂದಾನ. ಯಾರೇನ್ ಮಾಡು ಹಾ ಹಾ ಯವ್ವ ಎತ್ತಾರ ಹೆಗ್ಗನ ಮುದ್ದ ಮಕ್ಕಳು ಏನೇ ಮಾಡಿದ್ರು ಅನ್ಸ್ಕೋಬೇಕು. ಹೌದು. ನೋಡ್ರಿ, ನೀವು ತಾಯಿನ ಜಾಡಿಸಿ ಬದಿಬೇಕು, ಬಡಿಬೇಕ. ಹಾ ಖರೆ ನೆರಮನೆ ಅವ್ರು ಬಂದು ಮಗನ ಬಡಿತಾ ಇಲ್ಲ, ಬಡಿಬೇಡ್ರಪ್ಪ ಅಂತ ಮಗನ ಮೇಲೆ ದಬ್ಬ ಇರ್ತಾವ. ತಾಯಿ ಎಂತ ಇರ್ಬೇಕು, ಹೌದು. ಎಂತ ಕಲ ಇರ್ಬೇಕು. ಹಾ ಹಿಂಗಾಯ್ತು. ಮುಂಜಾನೆ ಎದ್ದ ಮಗ ಬಾದ. ಹಾ ಗಂಡಿಗೆ ಹೇಳ್ತಾಳ, ಏನ್ರಿ ಹಾ ನಮ್ಮ ಮಗನ ಫಂಕ್ಷನ್ ಅದ ಇವತ್ತ, ಹೋರಿ ಸಾಲಿಗೆ. ಹೌದು. ಅವಾಗ ಗಂಡ ಹೇಳ್ತಾನ, ನನ್ ಹೊಲ್ದಾಗ ಕೆಲಸ ಐತಿ, ನೀನ ಹೋಗಿ ಬಾ. ಹಾ ರಾತ್ರಿ ಮಗ ಅಂದದ್ ಮಾತು ಕಿವಿಗಿರ್ತಾವ. ಹೌದು. ನಂದಟ್ ಹೊಲ್ದಾಗ ಕೆಲಸ ಅದ, ನೀನ ಹೋಗೋತಾವ. ಹಾ ಅವಾಗ ಹ್ಯಾಂಗ ಕೇಳ್ತಾಳ, ನಂದು ಬಾಳ ಕೆಲಸ ಅದ್ರಿ ಹೊಲ್ದಾಗ, ಹಾ ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ, ನೀವು ಅಟ್ ಹೋಗಿ ಬರ್ರಿ ಅಂತ ಹ್ಯಾಂತಿ. ಹಾ ಯಾಕಂದ್ರ ಅಕ್ಕಿ ಹೊಡೆದ ಅವ್ನು ಗೆಲ್ವಲ್ಲ, ಅವ್ ಹೊಡೆದ್ ಹ್ಯಾಂತಿ ಗೆಲ್ವಲ್ಲ. ಇದು ಗಂಡ ಹ್ಯಾಂತಿ ಗುಟ್ಟೆವ. ಹೌದಲ್ರಿಪ್ಪ. ಹೌದು. ಅವಾಗ ಅಂತೂ ಇಂತೂ ಹ್ಯಾಂತ ಅನ್ಲೋ, ನೀವು ನನ್ನ ಮಾತು ಮೀರಿ ಆದ್ರೂ ಹೋಗಬೇಕು, ದಯವಿಟ್ಟು ನಮ್ಮ ಮಗನ ಮುತ್ತೇರ್ ನೋಡಿ ಹೋಗ್ಬೇಕಂದಾಗ ಆಯ್ತು ಅಂದ. ಒಳ್ಳೆಯ ಮನಸ್ಸಿಗೆ ಒಪ್ಕೊಂಡ ಶಾಲ್ಯಾಗ ಹೋಗಿ ನಿತ್ತ. ಲಕ್ಷಾಂತರ ಜನ ಕೂಡಿತ್ತು, ದೊಡ್ಡ ಸಾಲಿ. ಹೌದಲ್ರಿಪ್ಪ. ನನ್ನ ಮಗ ನೋಡ್ರಿ ಏನಾರು ತಿಳ್ಕೊಂಡು ಒಪ್ಪಾರಿ ಮುನ್ಯಾಗ ಗಿಡದ ಮರಿಗೆ ನಿತ್ತ. ಹಾ ಹಾ ಗಿಡದ ಮರಿಗೆ ನಿತ್ತ. ಬೀಳ್ಕೊಡುವ ಸಮಾರಂಭಕ್ಕ ಕೆಲವೊಂದ ಆಟಗಳನ್ನು ಮಾಡ್ತಾರಲ್ಲೇವ. ಹಾ ಹಾ ನಮ್ಮ ಅತ್ತಿ ಮಾಡಿರ್ಬೇಕು ಬಹುಶಃ. ಹಾ ಹೌದು. ಅವಾಗ ಸ್ಟೇಜ್ ಮ್ಯಾಲ ಬಂದ. ಹಿಂಗ ಹಣಿಕೆ ನೋಡ್ರಿ, ಹಿಂಗ ಯಾರು ಬಂದಾರ ಹಿಂಗ ನೋಡಿದ್ರ ಅವು ಕಾಣ್ಲಿಲ್ಲ. ಹಾ ದೂರ ಮೂಲ್ಯಾಗ ಮಂದಿನ ಬಿಟ್ಟು ಗಿಡದ ಮರಿಗೆ ನಿಂತಿದ್ದ ಅಪ್ಪ. ಹಾ ಕುಟ್ಟು ಸುಳಿ ಮಗ ಬಂದಾನಪ್ಪ, ಹಾ ಸುಳಿ ಮಗ ಬಂದಾನಪ್ಪ ಅಂದ. ಹಾ ಹಂಗೆ ನಾಟಕ ಮಾಡಿದ. ಎಲ್ಲ ಆಯ್ತು, ಫಂಕ್ಷನ್ ಮುಗಿತು. ಸುಮ್ ಮುಖ ತೋರಿಸ್ದಂಗ ಮಾಡಿ ಅಪ್ಪ ಹಾ ಸಹಿ ಮಾಡೋದಿರ್ತೈತಿ, ಸಹಿ ಮಾಡಿ ಹೋಗ್ಬಿಟ್ಟ. ಹೌದು. ಬಾಳ 4 ಮನಿಗೆ ಬಂದ. ಮನ್ಯಾಗ ಹುಯ್ಯತ್ ಜಗಳಾಡಿದ ಅವ್ವ ಅಪ್ಪನ ಕೂಡ. ಹಾ ಹಾ ಯಾಕ್ರಿಪ್ಪ ಅದು? ಮತ್ತೇನ್ ಹೇಳಿದೇಗ? ಹಾ ಅವನೇ ಕಳಿಸಿದೆ ಅಂತೇಳಿ ನೀ ಬರ್ಬೇಕಾಗಿತ್ತು, ಅವನು ಯಾಕೆ ಕಳಿಸಿದಿ? ಹಾ ಹಾ
ಹಿಂಗ ಜಗಳಾಡಿದ ಇರ್ಲಿ ಮಗ ಏನಂದ್ರು ಅನ್ವಾತ ತಿಳ್ಕೊಂಡು ಹಾ ಹಾ ಉಪವಾಸ ಮಾಡ್ಕೊಂಡ ಮಾತ್ರ ರಾತ್ರಿ ಬಾರ ಅವ್ರಪ್ಪ ಎಲ್ಲೋ ಹಾ ಮುನ್ನೆಲ್ಲ ತುಸುತ್ತೀನಿ ಹೇಳು. ಹೊತ್ತು ಮನಿಗೆ ಹಂಗ ಹೇಳಬಾರ್ದು ಅವನ ಹಂಗ ಮಾಡ್ಕೋಬಾರ್ದು ಅಂದ್ ಮತ್ತೆ ಎಬಿಸರು ಹಾ ಮಗ ಊಟ ಮಾಡಿ ಮಾಡ್ಕೊಂಡ ಮುಂಜಾನೆ ಎದ್ದು ಹೈಸ್ಕೂಲ್ ಹೊಂಟ ಹೈಸ್ಕೂಲ್ ಪಾಸ್ ಆಯ್ತು ಕಾಲೇಜ್ ಮುಗಿಸದ ಹಾ ಬೆಂಗಳೂರಿಗೆ ಗೌರ್ಮೆಂಟ್ ನೌಕರಿ ಅಪಾಯಿಂಟ್ಮೆಂಟ್ ಆರ್ಡರ್ ಬಂತು ಹಾ ಅಪಾಯಿಂಟ್ಮೆಂಟ್ ಆರ್ಡರ್ ಮನೆಗೆ ಬಂತು ಹಾ ಹಾ ತಾಯಿ ತಂದೆಗೆ ಇಟ್ಟು ಖುಷಿ ಆಯ್ತು ನಮ್ಮ ಮಗನಿಗೆ ಹಡ್ದದಕ್ಕೂ ಸ್ವಾರ್ಥ ಆಯ್ತು ನಮ್ಮ ಮಗ ಸಾಲಿ ಕಲ್ತದಕ್ಕೂ ಹಾ ಹಾ ಹೆಣ್ಣಾಯ್ತು ನಮ್ಮ ಮಗನ ಗೌರ್ಮೆಂಟ್ ನೌಕರಿ ಆಯ್ತು ನಮ್ಮ ಬಡತನ ಬಯಲಾತು ತಾಯಿ ತಂದೆ ಕಣ್ಣೀರ್ ಹಾಕ್ತಾರ ಸಂತೋಷದ ಕಣ್ಣೀರ್ ಹಾ ಹಾ ಆ ಟೈಮದೊಳಗೆ ಮುಂಜಾನೆ ಎದ್ದ ತಾಯಿ ತಂದೆ ಹೇಳ್ತಾರ ಮಗನ ಇವತ್ತು ಹೋಗಾಮು ನಿಮ್ಮನ್ನ ಬಿಟ್ಟು ಒಂದು ಕ್ಷಣ ಇರಾವಲ್ಲ ನಾವ ಮಗನ ನಿನ್ನ ಬಿಟ್ಟು ಹೆಂಗಿರು ಹೌದು ಹಂಗಾದ್ರೆ ಇಲ್ಲೇ ಇರ್ತಾನ ನೌಕರಿ ವೈನ ಹಾ ಕರೆ ಕಲ್ ಕೇಳ್ತೈತೇನ್ರಿ ಹಾ ಹಾ ಇಲ್ಲಪ್ಪ 2 ದಿನಕ್ಕ 15 ದಿನಕ್ಕ ನಾವು ಬರ್ತೀವಿ ನೋಡ್ತೀವಿ ನೀನು ಆಯ್ತಾಡ್ಕೊಂಡ್ ಬರಕೇವು ಹಾ ನಾ ನೌಕರಿಗೆ ಹೋಗ್ಬೇಕಾದ್ರೆ ನನ್ನೊಂದು ಕಂಡೀಷನ್ ಏನ್ರಿಪ್ಪ ಅದು? ನಾ ಬೆಂಗಳೂರಿಗೆ ನೌಕರಿ ಹೊಂಟ್ನಿ ಅಂದ್ರ ಹಾ ನೀವು ಬೆಂಗಳೂರಿಗೆ ಯಾವ ಆಗ್ಲಿ ಅಪ್ಪ ಆಗ್ಲಿ ಯಾರು ಬರುವಂಗಿಲ್ಲ ಒಟ್ಟ ನಾನು ನೋಡಾಕಟ್ಟ ಅದು 3 ತಿಂಗಳಾಗ್ಬೋದು 6 ತಿಂಗಳಾಗ್ಬೋದು ವರ್ಷ ಆಗ್ಬೋದು 2 ವರ್ಷ ಆಗ್ಬೋದು ನೀವು ಒಟ್ಟು ನಾನು ನೋಡಕ್ ಬರುವಂಗಿಲ್ಲ ಹಾ ನಿಮಗ್ ತಿಂಗಳ 5,000 ಬೇಕಂದ್ರೆ 10,000 ಕೊಟ್ಟು ಕಳಿಸ್ತಾನ ಕರೆ ನೀವು ಅಲ್ಲಿ ಬರ್ಬೇಡ್ರಿ ಒಟ್ಟ ಬರುವಂಗಿಲ್ಲ ನೀವು ಗಾಡಿ ನೋಡ್ರಿ ಅಂತ ಮಗ ಹಾ ಅವಾಗ ಆಯ್ತಪ್ಪ ಆಯ್ತಪ್ಪ ಅಂದ್ರು ಮತ್ತ ಅವಾಗ ಹೇಳ್ತಾನೆ ಏನೋ ಅಂತ ಪ್ರಸಂಗ ಬರ್ತಂದ್ರೆ ಯಾವಾಗ ನೀ ಬಾಕರೆ ಆ ಕುಡಿಸುವ ಮಗನ ಕಳಿಸ್ಬೇಡ ಎಷ್ಟ್ ಸಿಕ್ತು ನೋಡ್ರಿ ಕುಡ್ದವನ ಅವಾಗ ಆಯ್ತಪ್ಪ ಅಂದ್ರು ಹೋಗೋದು ಬಿಡೋಣ ಅಂದ್ರು ಮಗನಿಗೆಲ್ಲ ಸರ್ವ ಸಾಹಿತ್ಯ ಕಟ್ಟಿದ್ರು ಗಂಟು ಮಾಡಿ ಕಳಿಸಿದ್ರು ಬೆಂಗಳೂರಿಗೆ ಮಗ ಬಾದ ಮಗ ಹೋಗಿ 2 ವರ್ಷ ತುಂಬಿ 3 ವರ್ಷ ಮುಗ್ಯಾಕ ಬಂದದ 3 ವರ್ಷ ಮುಗಿದ 4ನೇ ವರ್ಷದಾಗ 1 ತಿಂಗಳಾಯ್ತು 4 ವರ್ಷ ಆದ್ರ ಮಗಂದ ಒಂದು ಟಪಾಲಿಲ್ಲ ಒಂದು ಪತ್ರ ಇಲ್ಲ ತಿಂಗಳ ರೊಕ್ಕ ಮನ್ಯಾಡ ಮಾಡಾವ ಇವ್ರ ಸಂತಿ ಎನ್ನಪ್ಪ ನಡೀತಿತ್ತು ತಂದೆ ಸುಮ್ಮ ಕೂತಿದ್ದ ಎದಿ ಮೆಕ್ಕಲ್ಲ ಹಾಕೊಂಡ ಹಡದ ಕಲ್ಲ ತಾಯಿದ್ ಕೇಳಿಲ್ಲ ಏನ್ರಿ ನಮ್ಮ ಮಗನ ದುಡುಕಿ ಒಳಗ ನಾವು ದೊಡ್ಡವರಾಗಕತ್ತೀವಿ ಉಣ್ಣಾಕತ್ತೀವಿ ಮಗನ ಮದ್ವಿ ಮಾಡ್ಬೇಕು ಅನ್ನುವಂಥದ್ದು ಕಲ್ಲರಿ ಆಯ್ತಲ್ಲ ನಿಮ್ಮ ಕಲ್ಲಿಗೆ ಮುಳು ಚುಚ್ಚಲಿ ಅಂತ ಗಂಡ ಗಂಟ ಹೌದಲ್ರಿಪ್ಪ ಹೌದು ಕರೆ ಬಡಬೇಡ ಅಂದಾನ ನಾವ್ ಏನ್ ಮಾಡೋಣ ಅಂತ ಗಂಡ ತಾನ ಇಲ್ಲ ನಾವು ನಮ್ಮನ್ನ ಬೇರೆ ಯಾರ ಮಗಾನೇ ಬೇಯ್ತಾನ ನಾವು ಸಾವಿರ ಬೇಯ್ಲಿ ಹೋಗ್ರಿ ಬೆಂಗಳೂರಿಗೆ ಮಗ ಹೆಂಗ ನಾನು ನೋಡ್ರಿ ನೋಡ್ಕೊಂಡು ಹೋಗಿ ಕೇಳ್ರಿ ಏನಪ್ಪಾ ನಾವ ಈ ಕಡೆ ಏನಾದ್ರು ಹಳ್ಯಾಗ ಹೆಣ್ಣು ತೆಗಿನೋ ಅಥವಾ ಇಲ್ಲೇ ಸಿಟ್ಟಿಯಾಗಿಂದ ನೀನ ತೆಗೆದು ಮಾಡ್ಕೋತೀವೋ ಮಗನ ಲಗ್ನ ಮಾಡ್ಬೇಕಂತ ವಿಚಾರ ಐತಿ ನಮ್ದ ಹೆಂಗ ಏನ ಕೇಳ್ಕೊಂಡು ಬರೋದು ಹ್ಯಾಂಗ ನೀನ ಹೋಗತ್ ಗಂಡ ಹೌದು ದೇಶಲ್ಲ ದಿಕ್ಕಲ್ಲ ದೂರ ಬರ ಹಾದಿ ನಾ ಯಾವ ಹೋಗ್ಲಿದ್ದೇವ ನೀನು ಹೋಗತ್ ಗಂಡನ ತಿರ್ವಾಕತ್ತು ಆಯ್ತು ಇವತ್ತು ಸಂಜೆ ಹೋಗ್ತೀನಿ ಅಂದ ಮುಂಜಾನೆ ಹಿಡಿದು ಸಾಯಂಕಾಲ ತಕ ಮುದುಕಿ ಹರಿತಾರ ಅಡಿಗೆ ಮಾಡಿದ್ರಿ ಹರಿತಾರ ಅಡಿಗೆ ಮಾಡಿ ದೊಡ್ಡ ಗಂಟು ತಯಾರು ಮಾಡಿತು ಹೊತ್ತು ಮನೆಗೆ 5 ಗಂಟೆಕ ಪೂಜಾ ಹೌದಲ್ರಿ ಸರ ಬೆಂಗಳೂರಾಗ ಹೋಗಿ ಬಸ್ ಸ್ಟ್ಯಾಂಡ್ ಇಳಿದ ತಿಂಗಳ ಏನ ರೊಕ್ಕ ಕಳಿಸ್ತಿದ್ಲ ಮಗ ಆ ಅಡ್ರೆಸ್ ನೋಡ್ಕೊಂಡ ಏನ್ ಮಾಡಿದ ರಿಕ್ಷಾದವ್ರ ಕೈಯಾಗ ಅದನ್ನ ಅಡ್ರೆಸ್ ಕೊಟ್ಟ ಯವ್ ಮಾತಾಡ್ಬೇಡ್ರಿ ತಾಯಿ ಲಾಸ್ಟ್ ಸಿಗವ ಯವ್ವ ಅಡ್ರೆಸ್ ನೋಡಿಕೊಂಡು ಅವಾಗ ರಿಕ್ಷಾದವ್ರ ಕೈಯಾಗ ಅಡ್ರೆಸ್ ಕೊಟ್ಟ ಕರೆಕ್ಟ್ ರಿಕ್ಷಾದವ್ ಏನ್ ಮಾಡಿದ ಅದೇ ಅಡ್ರೆಸ್ ಅದ ಮನೆಗೆ ಹೋದ್ ಬಿಟ್ಟ ಹೌದಲ್ರಿಪ್ಪ ಮುಂಜಾನೆ 9 ಗಂಟೆ ಆಗಿತ್ತು ಮಗ ಡ್ಯೂಟಿಗೆ ಹೋಗಿದ್ದ ಮುತ್ಯ ಇದ ಮನೆ ನೋಡಕ್ಕೆ ತೋರಿಸಿದ ಮನೆ ನಂಬರ್ ಇತ್ತು ಮನೆ ನಂಬರ್ ತೋರಿಸಿದ ಇವ ಗಂಟೆ ಎಲ್ಲ ಇಳಿಸ್ಕೊಂಡು ಬಾಗ್ಲಾಗಿಟ್ಟ ಮತ್ತ ನಮ್ಮ ಹಳ್ಳಿಯಾಗ ನೋಡಿ ಏನ 24 ತಾಸು ನಮ್ ಬಾಗಿಲು ಚಾಲೂರಿ ನಮ್ಮ ಕಡೆ ಮತ್ತ ರಾತ್ರಿ 10-11 ತನಕ ಚಾಲು 11 ಗಂಟೆ ಮುಂದೆ ನಾವು ಬಾಗ್ಲ ಹಾಕೊಂಡು ಮಾಡ್ಕೋತೀವಿ ಅದ್ರಾಗ ನಿಂತ ಯಾರು ಬೇಕಾದ್ರೆ ಹೋದ್ರು ನಾವು ಬಾಗ್ಲ ತೆಗಿತೀವಿ ಸಿಟಿ ಕೂಡ ಹಂಗಿಲ್ಲ 24 ತಾಸು ಬಾಗಿಲು ಬಂದರೆ
ಹೊರಗೊಂದು ಬಟನ್ ಇರ್ತೈತಿ ಅದನ್ನ ಒತ್ತುದು ಹಾ ಅದು ಒಳಗೋಗಿ ಸಪ್ಲೈ ಮಾಡ್ತೈತಿ ಅವಾಗ ಎದ್ದು ಬರ್ತಾರ ಅವ್ರು. ಹೌದಲ್ರಿಪ್ಪ ಇವ್ ಮುಂಜಾನೆ 9 ಗಂಟೆಗೆ ಏನ್ ಮಾಡಿದ ಬಗಲಾಗ ಹೋಗಿ ನಿಂತ ಬೆಲ್ ಬಟನ್ ಒತ್ತದ. ಹಾ ಒತ್ತಿದ ತಕ್ಷಣ ಹೆಣ್ಮಗಳು ಒಬ್ಬಾಕಿ ಮನ್ಯಾಗಿಂದ ಬಂದು ಒಂದು ಬಗಲಾಗ ಗಂಡು ಕೂಸೈತಿ 1 ವರ್ಷದ, ಹಾ ಒಂದ್ 2 ವರ್ಷದ ಹೆಣ್ಣು ಕೂಸ ಎಡಗಾಯ ಹಿಡ್ದಾಳ. ಗೋಪಾಲ ಅಭೂತಿ ಹಿಂಗ್ ಹಿಡ್ದಾಳ. ಹಾ ಬಂದ್ ಹಿಂಗ್ ಬಗಲಾಗ ತೆಗೆದು ಹಾ ಬಗಲಾಗ ತೆಗಿ ಬಿಡ್ದ ಬಗಲಾಗ ಒಂದು ಕೂಸು ಕೈಯಾಗ ಒಂದು ಕೂಸು ಐತಿ. ನೋಡ್ದ ನಾ ಯಾರ ಮನಿಗೆ ತಪ್ಪಿ ಬಂದಾನೆ ನನ್ನ. ಹೌದು ಹೆಣ್ಮಗಳಾಗಲಿ. ನಾ ಬಂದಿನ ನನ್ನ ಮಗನ ಮನೆಗೆ ಇಲ್ಲಿ ಹೆಣ್ಮಗಳದಾಳ. ಹಾ ಹಾ ಅವಾಗ ಯವ್ವ ನೀ ಯಾರ ಅಂದ. ಹಾ ನನ್ನ ಮನೆಗೆ ಬಂದ ನನ್ನ ಯಾರ ಕೇಳ್ತಿಲ್ಲ. ಮತ್ತೆ ನೀ ಯಾರ ಅಂದ್ಲ ಹೆಣ್ಮಗಳು. ಹೌದಾ ಯವ್ವ ನನ್ನ ಮಗ ಮಹೇಶ ಬೆಂಗಳೂರಿಗೆ ನೌಕರಿ ಬಂದಾನ. ಹಾ 4 ವರ್ಷ ಆತೇವ, 3 ವರ್ಷ ಮುಗಿದ್ 4ನೇ ವರ್ಷ ಚಾಲು ಅದ. ಹಾ ಇನ್ನೂ ನಾ ಹಳ್ಳಿ ಊರಿಗೆ ಬಂದಿಲ್ಲ, ಅವ್ನು ಭೇಟಿ ಆಗ್ಬೇಕಂತ ಬಂದಿನವ ನಾನು. ಹಾ ನಾ ತಪ್ಪಿ ಬಂದಿನಿ ಆಂಬಲ್ ತಾಯಿ, ನನ್ನ ಕಡೆ ತಪ್ಪಾಯ್ತು ಅಂದ. ಹಾ ಹಾ ಅವಾಗ ಹೆಣ್ಮಗಳು ಅಂದ್ರು, ಹೆಣ್ಮಗಳು ತಿಳ್ಕೊಂಡ್ಲು, ಐ ಬರ್ರಿ ಮಾಮಾರಂದ್ರು. ಹಾ ಬರ್ರಿ ಮಾಮಾರಂದ್ರು. ಹಾ ಯವ್ವ ನೀ ಯಾರು? ಹೌದು ನೀ ಯಾರಿಗೆ ಮಗ ಅಂದಿದ್ರು ಆ ನಿಮ್ಮ ಮಗನ ಹ್ಯಾಂತಿ. ಹಾ ಮತ್ತ ಎರಡು ಚೌಡಿಕೆ ಯಾರು ಯವ್ವ ನಾವು? ಹೌದಾ ಇವು ನಿಮ್ ಮಗನು ರೀ. ಇದು ಬದಲಾಗಿದ ಒಂದು ಗಂಡ ಐತಿ, ಇದು ಕೊರಸ ಆಗೈತಿ. ಹಾ ಕೆಳಗೆ ಏನ್ ಎಡಗಾಯ ಹಿಡಿದಿಲ್ಲ, ಇದು 2 ವರ್ಷದ ಐತಿ. ನಾವು ಹೌದು ಮದುವೆ ಮಾಡ್ಕೊಂಡ ತಂದಿಗೆ ಹೆಂಗಾಗ್ಬೇಕಿವ, ತಂದಿಗೆ ಹೆಂಗಾಗಿರ್ಬೇಕು. ಈ ರಾಮ ಒಬ್ಬ ಮಗನ ಆಸರ ಕಳಿಲಿಲ್ಲ, ಬ್ಯಾಸರ ತೆಗಿಲಿಲ್ಲ, ಅರಿಶಿನ ನೀರು ಬೀಳಲಿಲ್ಲ, 4 ಮಂದಿನ ಕಳಿಸಲಿಲ್ಲ, ಅವ್ರ ಕೈ ತೊಳಸಲಿಲ್ಲ, ಏನು ಚಂದ ಚಾಯಿ ನೋಡ್ಲಿಲ್ಲ, ಮನಿ ದೇವರಿಗೆ ಏನೋ ಎರಕಿ ಮಾಡ್ಲಿಲ್ಲ. ತಾಯಿ ತಂದೆಗೆ ಹೇಳಲಾರದ ಮಗ ಲಗ್ನ ಮಾಡ್ಕೊಂಡು ಹೆಣ್ಣ ಗಂಡ ಹಡದಾನ ಅಂತಂದ್ರ ತಂದೆಗೆ ಬಹಳ ನೋವಾಯ್ತು. ಇರ್ಲಿ ಏನು ನಾವು ಮಾಡೋ ಕೆಲಸ ಮಗ ಮಾಡ್ಯಾನ ತಿಳ್ಕೊಂಡು ಮನಸ್ಸಿಗೆ ಸಮಾಧಾನ ಪಟ್ಕೊಂಡ. ಮೊಮ್ಮಕ್ಕಳನ್ನ 2 ಎತ್ಕೊಂಡ ಒಳಗಾದ. ಸಸಿ ಕೈಚೀಲ ಒಳಗ್ ತಗೊಂಡು ಒಳಗಾದ. ಬರೀ ಮಮ್ಮ ಕೈಕಾಲು ಮುಖ ತಕ್ಕೋರಿ ಅಂದ್ರು. ಕೈಕಾಲು ಮುಖ ತಕ್ಕೊಂಡ ಮೊಮ್ಮಕ್ಕಳನ್ನ ಆಸ್ಕೊತ್ ಕೂತ ಅಡಿಗೆ ಮಾಡಿದ್ಲು, ಊಟ ಮಾಡಿದ. ಚಂಚನ ಮೊಮ್ಮಕ್ಕಳು ಮಾರಿ ನೋಡಿ ಹೊತ್ತುಗಳ ಬೆಳ್ತಾನ ಗಾಡಿಯಾಗ ಬಂದಿದ್ದ ಕರೆ ನಿದ್ದಿಗಟ್ಟಿದ್ದ. ಮೊಮ್ಮಕ್ಕಳ ಹೌಸಿ ಮೊಮ್ಮಕ್ಕಳನ್ನ ಎತ್ಕೊಂಡು ಸಂಜೆ 5 ಗಂಟೆಗೆ ಕೂತ 5:05 ಆಗಿತ್ತು. ಬಂದು ರಾಜ್ಕುಮಾರ್ ಮಹೇಶ್ ಬಂದ ಮಗ ಬಂದ. ಮನಿ ಬಾಗಿಲ ಹಾಕಿತ್ತು. ಹೊರಗೆ ನೋಡಿದ ಅಪ್ಪನ ಕಾಲಮರಿದ್ದು. ನಾವು ಬಂದಾನಪ್ಪ ಕುಡ್ಡು ಸುಳಿ ಮಗ. ಇವ್ಗೆ ಯಾರು ಹೇಳ್ರು ಮನಿಗೆ? ಇವ್ಗೆ ಯಾರು ಹೇಳ್ರಂತ ಬೆಲ್ಲ ಬಟನ್ ಒತ್ತದ. ಹ್ಯಾಂತಿ ಬಾಗಿಲ ತೆಗೆದು ಬರ್ರಿ ಒಳಗಂದು. ಹ್ಯಾಂತಿ ಮಾತು ಕೇಳಿದ ಒಳಗ್ ಹೋದ. ತಂದಿ ಕೂತಿದ್ದ ಮೊಮ್ಮಕ್ಕಳನ್ನ ಕರ್ಕೊಂಡ. 2 ಮೊಮ್ಮಕ್ಕಳ ಮಕ್ಕಳನ್ನ ಕಸ್ಕೊಂಡ. ತಂದಿ ಎದಿ ಮ್ಯಾಗ ನಂಗೆ ಹಿಡಿದು ದರ 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 ಹೊರಗೆ ಅಂಗಲ್ ತಕ ಹೇಳ್ಕೊಂಡು ಬಂದ. ಹೊರಗೆ ಅಂಗಲ್ ತಕ ಹೇಳ್ಕೊಂಡು ಬಂದ. ಮಗನ ಮುಖ ನೋಡಿ ತಂದೆ ತಾನಿಯಪ್ಪ ಎಳಿಬೇಡೋ, ನಿನ್ನ ಮೊತ್ತಿ ನೋಡಾಕ್ ಬಂದಿನೋ, ಮೊಮ್ಮಕ್ಕಳು ನೋಡಾಕ್ ಬಂದಿನೋ, ಎಳಿಬೇಡೋ ಮಗನ ಎಳಿಬೇಡೋ ತಾನ ತಂದಿ. ಹೌದು ಅವಾಗ ಹೊರಗೆ ಹೇಳ್ಕೊಂಡು ಬಂದ. 1 ನಿಮಿಷ ನನ್ನಲ್ಲಿ ಜಾಗಿಲ್ಲ ಮಗನ, ಬರಬೇಡ ತಿಳಿ ಯಾಕೆ ಬಂದಿರಿ? ನನ್ನ ಮನ್ಯಾಗಿನ ಹೊರಗಳು ಈಗಿಂದ ಈಗ ನೀ ಹೋಗು. ಅವಾಗ ಮಗನಿಗೆ ತಾನ ತಂದೆಯಪ್ಪ ಇವತ್ತು ಕತ್ತಲ್ದಾಗ ಎಲ್ಲಿ ಹೋಗ್ಲಿ, ನಾಳೆ ಮುಂಜಾನೆ ಹೋಗ್ತೀನಿ, ನನ್ನ ಮಗನ ಕೈ ಮುಗಿತೀನಿ, ಕಾಲು ಬೀಳ್ತೀನಿ. 1 ದಿನ ಇಟ್ಬಾರ್ದು. ನನಗೊಂದು ತುತ್ತು ಕೊಡ್ಬೇಡ, ನನಗೆ ಹಾಸಿಗೆ ಕೊಡ್ಬೇಡ, ಮೂಲ್ಯಾಗ ಜೀವನಗಳ ನಾ ಮುಂಜಾನೆ ಹೋಗ್ತೀನಿ ಮಗನ ತಂದಲಾಗಿ ತಂದು ಬೇಡ್ಕೊತಾನ. ಆದ್ರೂ ಕೇಳಲಿಲ್ಲ, ಕರುಣೆ ಬರಲಿಲ್ಲ ತಂದೆಗೆ. ಮಡದಿ ಬಂದ್ಲು. ಮಡದಿ ಬಂದು ಹೇಳ್ತಾರ, ಹೋಗಂದ್ರೆ ಎಲ್ಲಿ ಹೋಗ್ತಾರ್ರಿ? ಇದೊಂದು ಸೇರಿ ಮುಂಜಾನೆ ಅದು ಹೋಗ್ಲಿ ಅದು. ಹೌದು ಅವಾಗ ಹೆಂಡತಿ ಮಾತು ಕೇಳಿ ಗಪ್ಪಾದ. ಊಟ ಮಾಡ್ಬರಿ ಮಾಮ ಅಂತಂದು ಸಸಿ ಹೊಟ್ಟೆ ತುಂಬಿ ಇಲ್ಲಿಗೆ ಬಂದಿತ್ತು. ತಾಯಿ ಕುತ್ತಿಗೆ ಬಂದಿತ್ತು. ಕೈ ತಕ್ಕೋಲಿಲ್ಲ, ತುತ್ತು ಮುರಿಲಿಲ್ಲ. ಮೊಮ್ಮಕ್ಕಳನ್ನ ಕರ್ಕೊಂಡು ಹಂಗೆ ಕೂತ. ಮೊಮ್ಮಕ್ಕಳು ಮುನ್ಕೊಂಡು ಹೋದ್ ಹಾಸಿಗೆ ಹಾಕಿದ. ಮೂನ್ಯಾಗ ಚಪ್ಪಲ್ ಕಳಿ ಜಾಗದಾಗ ಕೂತ. ಬೆಳಗ್ಗೆ 5 ಗಂಟೆ ಕೆದ್ದ ಮಗನಿಗೆ ಹೇಳಿಲ್ಲ, ಸಸಿಗೆ ಹೇಳಿಲ್ಲ, ಬಾಗ್ಲ ತೆಗೆದು ಹೊಂಟು ಹೋಗಿಬಿಟ್ಟ. ಹೊಂಟು ಹೋಗಿ ಬಿಟ್ಟ. ಊರಿಗೆ ಬರೋದು ಗಂಡನ ದಾರಿ ಹ್ಯಾಂಟಿ ನೋಡ್ತಿದ್ಲು. ನನ್ನ ಗಂಡ ಈಗ ಬರ್ತಾನ ಆಗ ಬರ್ತಾನ ಅಂತೇಳಿ ಮ್ಯಾಲಗಿ ಏರಿ ಹಿಂಗ ಹುಬ್ಬಿಗೆ ಕೈ ಹಚ್ಚಿ ನೋಡ್ತಿದ್ಲು. ಬಸ್ ಸ್ಟ್ಯಾಂಡ್ ಗಂಡ ಬಸ್ ಇಲ್ಲ, ನನ್ನ ಗಂಡ ಬಂದ ತಿಳ್ಕೊಂಡು ಓಡೋಡಿ ಬಂದ್ಲು. ಓಡೋಡಿ ಬಂದ ನೋಡ್ತಾಳ, ಖಾಲಿ ಕೈ ಹಚ್ಚಲಿ ಏನೇನು ಇಲ್ಲ. ಅವಾಗ ಏನ್ರಿ ನೋಡ್ರಿ ನಿಮ್ ಮಗನ ನೀನು ಮದ್ವಿ ಮಾಡ್ಕೋತಾನ, ನಾನು ನಮ್ಗ ತೆಗಿರಿ, ನಾನು ಏನು ಅವತ್ ತೆಗೆದು ಮಾಡ್ಕೋತಾನ ಹಿಂಗೆಲ್ಲ ಕೇಳತ್ತದ. ನನಗೆ ಗಂಟ್ಲಾರ್ಯದ, ಒಂದು ನೀರು ಕೊಡುವಂದ, ನಾನು
ಕರ್ಮಕ್ಕೆ ಬೆಂಕಿ ಹಚ್ಚು, ನೀರು ಕೊಡುವಟ್ಟು ಆಗ್ಲಿಲ್ಲ, ಹಾದ್ಯಾಗ ಕೇಳಾಕತ್ತೀನಿ ತಿಳ್ಕೊಂಡು ಗಂಡ ಹೆಂಡತಿ ಮನ್ಯಾಗ ಬಂದ್ರು, ನೀರು ತಗೊಂಡು ಬಂದ್ಲು. ಮಗ ಮಾಡಿದ ಕೀರ್ತಿ ನೋಡಿ ತಂದಿ ನೀರು ಹೋಗ್ಲಿಲ್ಲ, ನೀರು ಕುಡ್ಲಿಲ್ಲ, ನನಗೆ ಆರಾಮ್ ತೆಕ್ಕದ ಸ್ವಲ್ಪ, ನಾ ಸ್ವಲ್ಪ ಮಕ್ಕೋತೀನಿ ಅಂದ. ಯಾಕಂದ್ರು ನೀರ್ ಆಗಿ ಬರ್ಲಿಲ್ಲ, ದೂರಿಂದ ಹಾದಿ, ನನ್ ಸ್ವಲ್ಪ ಆರಾಮ್ ತೆಪ್ಪೈತಿ, ರೆಸ್ಟ್ ಮಾಡ್ತೀನಿ ಅಂದ. ಹ್ಯಾಂತೆ ಹಾಸಿ ಕೊಟ್ಲು, ಏನ್ ಮಕ್ಕೊಂಡ, ಮನೆಗಿದಂತ ಗಂಡ ಇರಲೇ ಇಲ್ಲ. ಹನಿ ನೀರು ಕುಡ್ಲಿಲ್ಲ, ತುತ್ತು ತಿನ್ಲಿಲ್ಲ. ಮಗ ಮಾತಾಡಿದ ಮಾತು ಎದ್ಯಾಗ ಬೆನ್ನು ಹೊಡೆದ ಬಣ್ಣ ಪಾರಾಗಿತ್ತು ಬಾಣ. 21 ದಿನ ನೀರು ಕುಡ್ಲಿಲ್ಲ, ತಿನ್ಲಿಲ್ಲ. 21 ದಿನದ ಮೇಲೆ ತೀರಿ ಹೋಗ್ಬಿಟ್ಟು. 21 ದಿನದ ಮೇಲೆ ತೀರಿ ಹೋಗ್ಬಿಟ್ಟ. ಈಗೆಲ್ಲ ಫೋನ್ ಎಲ್ಲ ಆಗ್ಯಾವ್ರಿ. ಆಗಿನ ಕಾಲದಾಗ ಏನೂ ಇಲ್ಲ. ಅಚಾನಕ್ ಹಿಂಗ ತಾಯಿ ಆಗ್ಲಿ, ತಂದೆ ಆಗ್ಲಿ, ಆಯಿ ಅಜ್ಜ ಆಗ್ಲಿ, ಯಾರು ತೀರ್ಕೊಂಡ್ರಂದ್ರೆ ಏನೋ ಒಂದು ಕಳಿಸ್ತಿರ್ಲ ತಮ್ಮ, ಟೆಲಿಗ್ರಾಮ್ ಕಳಿಸ್ತಿದ್ರು. ಅದನ್ನ ಕಳಿಸಿದ್ರು, ಹೆಣಕ್ಕಾಗ್ಲಿಲ್ಲ. ಮಗ ಮುಂದ್ 3 ದಿನಕ್ಕೆ ಬಂದ. 3 ದಿನಕ್ಕೆ ಬಂದ, ದೂಸ್ ಕಾರ್ಯ ಮುಗಿದಿತ್ತು. ಬಂದ್ ತಾಯಿ ಕೇಳ್ತಾನೆ, ಯವ್ವ ಏನಾಗಿತ್ತು ಅಪ್ಪಗ, ಯಾಕ ಏನು ಅಂದಾಗ, ಏನೋ ಮಗನ ನನಗ್ ಗೊತ್ತಿಲ್ಲ, ಬೆಂಗಳೂರಿಂದ ಬಂದವನೇ ನನಗೆ ಆರಾಮೇಲೆ ತುಳ್ಕೊಂಡು ಹಾಸಿಗೆ ಹಿಡ್ದ, ಹನಿ ನೀರು ಕುಡ್ಲಿಲ್ಲ, ತುತ್ಕೊಳ್ಲಿಲ್ಲ. 21 ದಿನಕ್ಕೆ ನಿಮ್ಮ ಅಪ್ಪ ಸತ್ತ. ಆ ಟೈಮದೊಳಗ ಕಣ್ಣೀರ್ ಹಾಕಾಕತ್ತ ಮಗ. ಕಣ್ಣೀರ್ ಹಾಕೋ ಟೈಮದೊಳಗ ತಾಯಿಗೆ ಮಗ ಕೇಳ್ತಾನೆ, ಏನಂತ ಕೇಳ್ತಾನೆ ಮಗ, ನಮ್ಮ ಅಪ್ಪನ ಬಲಗನ್ ಎಲ್ಲಿ ಹೋಗಿತ್ತು, ಯಾಕೆ ಕುಡ್ದಿದ್ದ ಅಂತ ಕೇಳಿದೆ. ಅವಾಗ ತಾಯಿ ಹೇಳ್ತಾಳ, ನನ್ನ ಗಂಡಂದ ಅಂದ್ರೆ ನಿಮ್ಮ ಅಪ್ಪನ ಕಣ್ಣು ಕುಡ್ಡಿದ್ದಕ್ಕಾಗಿ ನಿಮ್ಮ ಅಪ್ಪನ ನೀ ಸೇರ್ಲಿಲ್ಲ ಮಗನ ಸಾಯುವರೆಗೆ. ಖರೆ ನಿಮ್ಮ ಅಪ್ಪ ನಿನಗೆ ಮಾಡಿದ ತ್ಯಾಗ ಎಂತದೈತಿ ಗೊತ್ತೇನೋ ಒಂದು. ನಿಮ್ಮ ಅಪ್ಪ ನಿನ್ನ ಸಲುವಾಗಿ ಎಂತ ತ್ಯಾಗ ಮಾಡ್ಯಾನ, ನಿನ್ನ ಜನ್ಮಕ್ಕೆ ನಾಚಿಕೆ ಬರಬೇಕು. ನೀ 4 ವರ್ಷನಾಗಿದ್ದಾಗ ಓನ್ಯಾನ ಹುಡುಗರ ಜೋಡಿ ಚಿನ್ಕೊಂಡ್ ಆಡುವಾಗ ಹುಡುಗರ ಚಿನ್ನಿ ಬಂದು ನಿನ್ನ ಕಣ್ಣಿಗೆ ಬಡದ ಕಣ್ಣು ಗುಡ್ಡಿ ಜಿಗದ್ ಹೋಗಿತ್ತು. ಕಣ್ಣು ಗುಡ್ಡಿ ಜಿಗದ್ ಹೋಗಿತ್ತು, ನೀ ಕುಡ್ಡಾಗಿ ನಿಂತಿದ್ದಿ. ಹೌದು, ಬಿಜಾಪುರ ಬೇಲಿ ದವಾಖಾನೆಗೆ ಹಾಕಿದಿ, ಕಣ್ಣು ಗುಡ್ಡಿ ಕಿತ್ತು ಹೋಗ್ಯದ, ಇದು ಕುಡ್ಡಾಗೆ ಹೋಗ್ತಾನಂದ್ರು. ಹೌದು, ಅವಾಗ ನಿಮ್ಮ ಅಪ್ಪ ನಂದು ವಯಸ್ಸಾಗ್ಯದ ಹೋಗ್ಯದ, 24 ವರ್ಷಕ್ಕೆ ನನಗೆ ಒಬ್ಬ ಮಗ ಹುಟ್ಟ್ಯಾನ, ನನ್ನ ಮಗನಿಗೆ ಎಲ್ಲ ತಗೊಂಡು ಇದನ್ನೇನ್ ಮಾಡೋದು ತಿಳ್ಕೊಂಡು ತನ್ನ ಬಲಗನಿನ ಗುಡ್ಡಿ ತೆಗೆದು ನಿನಗೆ ಕಣ್ಣು ಕೊಟ್ಟಾನು, ಕುಡ್ಡಾಗಿ ಹೋದಾನು. ಅವಾಗ ಮಗನಿಗೆ ದುಃಖ ಆಗಕತ್ತಿ, ಯಪ್ಪ 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 ಅಂತ ಕರಿತಾನ. ಬರ್ತಾನೇನ್ರಿ ಅಪ್ಪ, ಬರ್ತಾನೇನು? ಸಿಟ್ಟಿನ್ಯಾಗ ಕೋದ ಮೂಗ ಶಾಂತ ಆದ್ಮೇಲೆ ಬಾ ಅಂದ್ರೆ ಬರೋದಿಲ್ಲ. ನನ್ನ ಆತ್ಮೀಯ ಬಂಧುಗಳೇ, ನೀವು ಎಷ್ಟು ಭೂಮಿ ಗಳಿಸಿರ ಅನ್ನೋದು ಮುಖ್ಯ ಅಲ್ಲ, ನೀವು ಎಷ್ಟು ಹಣ ಗಳಿಸಿರ ಅನ್ನೋದು ಮುಖ್ಯ ಅಲ್ಲ, ನೀವು ಎಷ್ಟು ದೊಡ್ಡವರದಿರ ಅನ್ನೋದು ಮುಖ್ಯ ಅಲ್ಲ, ನೀವು MLA ಇದಿರ ಅನ್ನೋದು ಮುಖ್ಯ ಅಲ್ಲ, ನೀವು MP ಇದಿರ ಅನ್ನೋದು ಮುಖ್ಯ ಅಲ್ಲ. ನಿಮ್ಮ ತಾಯಿ ತಂದಿನ ಎಷ್ಟು ಮನಸ್ಸು ನೋಡಿ ಹಸಿರಿ, ಅವ್ರ ಮನಸ್ಸಿಗೆ ಯಾವಾಗ ತೃಪ್ತಿ ಪಡಿಸಿರಿ, ಅವ್ರಿಗೆ ಬಾಯಿ ನೋಡಿ ಏನು ಉಣಿಸಿರಿ, ಯಾವಾಗ ಕುಲುಕುಲು ನಗ್ತಾರೋ ಅವ್ರಂತ ಪುಣ್ಯ ಈ ಭೂಮಿ ತಲೆ ಮೇಲೆ ಯಾರ್ಯಾರು ಇಲ್ಲ. ತೀರ್ಥ ಕ್ಷೇತ್ರಗಳ ತಿರುಗುವುದು ಎಷ್ಟು ತಿಳಿದ ನೋಡ ನಿನ್ನ ಒಳಗಿನ ಗುಟ್ಟು. ಕಾಶಿ ರಾಮೇಶ್ವರ ತಿರುಗಿದ್ರ ದೇವರು ತಾಯಿ ತಂದಿನ ಬಿಟ್ಟು. ತಾಯಿ ತಂದಿಗೆ ಜಾಡಿಸೋದು, ತಾಯಿ ತಂದಿಗೆ ಭೇದ. ಕಾಶಿಗೆ ಹೋದ್ರೆ ಏನ್ ಮಾಡುದು, ರಾಮೇಶ್ವರಕ್ಕೆ ಹೋದ್ರೆ ಏನ್ ಮಾಡುದು, ಪಂಡ್ರಾಪುರಕ್ಕೆ ಹೋದ್ರೆ ಏನ್ ಮಾಡುದು, ಅಲ್ಲೇನು ಮಾಡೋದ್ರಿಪ್ಪ. ಮನಿ ಸಣ್ಣದಿರಬೇಕು, ನಿಮ್ಮ ಮನಸ್ಸು ದೊಡ್ಡದಿರಬೇಕು. ನಿಮಗೆ ಬೆಳಗು ಮುಂಜಾನೆ ಸಮಯದಲ್ಲಿ ಕೈ ಮುಗಿದು ಕೇಳ್ಕೊತೀನಿ ನನ್ನ ಆತ್ಮೀಯ ಬಂಧುಗಳೇ, ಚಿಕ್ಕ ಸಭಾ ಇದ್ರು ಚೊಕ್ಕ ಬಂಗಾರ ಇದ್ರಿ, ನೀವು ಏನೇನೋ ಗಳಿಸಬೇಡ್ರಿ. ಮುಪ್ಪಾ ವಯಸ್ಸಿ ಒಳಗೆ ನಿಮ್ಮ ತಾಯಿ ತಂದಿನಿಗೆ ಬಾಯಿ ನೋಡಿ ಉಣಸ್ರಿ, ಅವ್ರಿಗೆ ಮೈ ತುಂಬಾ ಅರಿವು ತೋರಿಸ್ರಿ, ಅವ್ರನ್ನ ಯಾವತ್ತು ಕುಲುಕುಲು ನಗಸ್ರಿ, ಅವ್ರ ಕಣ್ಣು ಮುಚ್ಚುವವರಿಗೆ ಕಣ್ಣಿಟ್ಟು ನೋಡ್ರಿ. ಅವ್ರ ಮುಕ್ಕೋಟಿ ದೇವತೆಗಳು ಬಂದು ನಿಮ್ಮ ಮನ್ಯಾಗ ವಾಸ ಮಾಡ್ತಾರೆ. ಇದು ಒಂದೇ ಮಾತು ನಿಮ್ಮನ್ನ, ಇದು ಒಂದೇ ಮಾತು ನಾನು ನಿಮ್ಗೆ. ಅಲ್ಲ ಹೋಗೋ ನಿನ್ನದಾಗ